ಹಾಯ್ ಗಾಯ್ಸ್, ಗುಡ್ ಆಫ್ಟರ್ನೂನ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತೇನಪ್ಪ ವಿಶೇಷ ಅಂತಂದರೆ ನಮ್ಮನೆಗೆ ಏನೋ ಒಂದು ಹಾಕಿಸ್ತಾ ಇದ್ದೀವಿ ಅಂತಂದರೆ ಅದು ಸ್ವಲ್ಪ ನನಗೆ ಇಂಪಾರ್ಟೆಂಟ್ ಇತ್ತು. ಸೊ ಅದಕ್ಕೆ ಅದನ್ನು ಹಾಕ್ಸೋಕ್ಕೆ ಅಂತ ಅಂದ್ಬಿಟ್ಟು ಕರೆಸಿದ್ದೀವಿ. ಇದನ್ನು ತೋರಿಸಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಏನು ಹಾಕಕ್ಕೆ ಬಂದವ್ರೆ ಅಂತ. ಟಾಟಾ ಟಾಟಾ ಏನಿರ್ಬೋದು ಗೆಸ್ ಮಾಡಿ ಏನು ಹಾಕ್ತವ್ರೆ ಅಂತ. ಏನು ಹಾಕ್ತಾರೆ ಮನೆ? ಏನು ಹಾಕಕ್ಕೆ ಬಂದವ್ರೆ ಮನೆಗೆ? ಏನು ಹಾಕಕ್ಕೆ ಬಂದವ್ರೆ ಹೇಳಿ? ಏನು ಹಾಕಕ್ಕೆ ಬಂದವ್ರೆ? ಏನೇನಿರುತ್ತೆ ಇದ್ರೊಳಗಡೆ? ಇದೇನಿದು ಸರ್? ಅದು ನಿಮಗೆ ಮೋಡಮ್ಮು. ಓಕೆ, ಸೊ ಇದರಲ್ಲೇನಾ ಎಲ್ಲ ಫುಲ್ ಆಗೋದು? ಓಕೆ. ಸೊ ಗೈಸ್, ನಮ್ಮನೆಗೆ ನಾವು ಹೊಸ ವೈಫೈ ಹಾಕಿಸ್ತಾ ಇದ್ದೀವಿ. ಯಾಕೆ ಅಂತಂದರೆ ನನಗೆ ಸ್ವಲ್ಪ ಎಮರ್ಜೆನ್ಸಿ ಇತ್ತು ಆ್ಯಂಡ್ ಇಂಪಾರ್ಟೆಂಟ್ ಇತ್ತು. ಸೊ ಅದು ಹಾಕಿಸ್ಬೇಕಾಗಿತ್ತು, ಹಾಕಿಸ್ತಾ ಇದ್ದೀವಿ. ಸೊ ಅಣ್ಣ, ಇದು ಎಷ್ಟು GB ಬರ್ತದೆ? ಎಷ್ಟು ಇದು ಬರ್ತದೆ? 40 Mbps. ಹಾಂ, 40 Mbps ಸ್ಪೀಡು. ಓಕೆ, ಪ್ಲಸ್ ಇದು ಟಿವಿ 40 Mbps. ಓಕೆ, ಪರ್ ಸೆಕೆಂಡ್ 40 MB. 100 MB ಬರ್ತದೆ ಅಂತ ಹೇಳಿದ್ರಲ್ಲ ಮತ್ತೆ? ಅದು ಐತೆ, ಜಾಸ್ತಿ ಆಗುತ್ತೆ. ಓಕೆ ಓಕೆ, ಸಾಕು. 40 ನೋಡಿ, ಈಗ ಜಾಸ್ತಿ ಬೇಕು ಅಪ್ಗ್ರೇಡ್ ಮಾಡ್ಕೋಬೋದು. ಓಕೆ ಓಕೆ. ಪ್ಲಸ್ ಟಿವಿ ತಗೊಂಡಿದ್ರೆ 699 ಪ್ಲಸ್ GST ಆಗುತ್ತೆ. ನಿಮಗೆ 825 ರೂಪೀಸ್ ಪರ್ ಮಂತ್. ಓಕೆ. ಇಲ್ಲ ಸರ್, ಇದು ಹೊರಗಡೆ ಹೋಗ್ತಿಲ್ಲ. ಅದು ನೆಟ್ವರ್ಕ್ ಫುಲ್ ಆಗಬೇಕಲ್ಲ, ಅದಕ್ಕೆ. ಸರ್, ನೀವು ಯಾವುದು ಹೊರಗಡೆ ಇಟ್ಟರೆ ನಿಮಗೆ ಇದು ಹೆಂಗೆ ಗೊತ್ತಾಯ್ತು? ಸೈಡ್ ಓಪನ್ ಸೈಡ್ ಎಲ್ಲ ಕವರ್ ಮಾಡುತ್ತೆ. ನೀವು ನೆಟ್ವರ್ಕ್ ಹೊರಗಡೆ ಕವರ್ ಮಾಡ್ದಂಗೆ ಲಾಕ್ ಮಾಡ್ಬಿಡಿ. ಆಕ್ಚುಲಿ ಇದು ಹೊರಗಡೆ ಮೇಲೆ ಇಟ್ಬಿಟ್ರೆ ಆಯ್ತು ಬಿಡು. ಅಲ್ಲಿಂದ ಸ್ವಿಚ್ ಮಾಡಿದೆ ಅಲ್ಲಿ. ಐತೆ ಒಂದು ಐತೆ. ಎಕ್ಸ್ಟೆನ್ಷನ್ ಬಾಕ್ಸ್ ಐತಲ್ಲ, ಎಕ್ಸ್ಟೆನ್ಷನ್ ಬಾಕ್ಸ್ ಇದೆ ಸರ್. ಇನ್ನೊಂದು ತಂದ್ಬಿಟ್ಟು ಹಾಕ್ಬಿಡೋದು ಬಿಡಿ ನಾನು. ಸೊ ಗೈಸ್, ಇವಾಗ ಸದ್ಯಕ್ಕೆ ಇದನ್ನ ಇದನ್ನ ಏನಂತಾರೆ ಅಣ್ಣ ನೀವು ಹಿಡಿದಿರೋದನ್ನ? ಹಾಂ, ODCP ಅಂತಾರಂತೆ. ಸೊ ಇದನ್ನ ಹೊರಗಡೆ ಹಾಕ್ಬೇಕಂತೆ. ಏನಕ್ಕೆ ಅಂತಂದ್ರೆ ಹೊರಗಡೆ ನೆಟ್ವರ್ಕ್ ಪುಲ್ ಮಾಡೋಕ್ಕೆ, ಇದು ಹೊರಗಡೆಯಿಂದ ಪುಲ್ ಮಾಡಿ ಒಳಗಡೆ ಪುಷ್ ಮಾಡುತ್ತಂತೆ. ಸೊ ಅದಕ್ಕೆ ಇದು. ಆ್ಯಂಡ್ ಅದನ್ನು ಏನು ಮಾಡುತ್ತೆ? ಟವರ್ನ ಕ್ಯಾಚ್ ಮಾಡಿ. ಓಕೆ ಓಕೆ ಓಕೆ. ಸೊ ಟವರ್ನ ಪುಲ್ ಮಾಡಿ ಒಳಗಡೆ ಪುಷ್ ಮಾಡುತ್ತಂತೆ. ಆ ಮೋಡಮ್ ಏನು ತೋರಿಸಿದ್ರಲ್ಲ, ಸೊ ಈ ಮೋಡಮ್ ಬಂದ್ಬಿಟ್ಟು ಇದನ್ನ ಓಪನ್ ಸ್ಪೇಸಲ್ಲಿ ಇಡಬೇಕಂತೆ. ಓಪನ್ ಸ್ಪೇಸಲ್ಲಿ ಇಟ್ಟರೆ ನಿಮಗೆ ನೆಟ್ವರ್ಕ್ ಚೆನ್ನಾಗಿ ಬರುತ್ತಂತೆ. ಇಲ್ಲಾಂದರೆ ಸ್ವಲ್ಪ ಲ್ಯಾಗ್ ಆಗೋದಾಗತ್ತಂತೆ. ನಾವಿವಾಗ ಹಾಕಿಸ್ತಾ ಇರೋದು 40 MB per second. 40 MB per second ಅಂತಂದರೆ 1 ಸೆಕೆಂಡಿಗೆ ನಿಮಗೆ 40 MB ಜನ್ರೇಟ್ ಆಗುತ್ತೆ ನೆಟ್ವರ್ಕು. ಸೊ ಐ ಥಿಂಕ್ ನಾನು ಮಾಡ್ತಾ ಇರೋ ಕೆಲಸಕ್ಕೆ ಅದು ಸಾಕು ಅಂತ ಅನಿಸುತ್ತೆ. ಅಣ್ಣ, ಸ್ಟ್ರೀಮಿಂಗ್ ಎಲ್ಲ ಸಾಕಲ್ವಾ? ಬೇಜಾನಲ್ವಾ ಅದು ಸ್ಟ್ರೀಮಿಂಗ್ ಎಲ್ಲ? ಯೂಟ್ಯೂಬಲ್ಲಿ ಲೈವ್ ಹೋಗೋದು ಅದಕ್ಕೆ ಓಕೆ ಅಲ್ವಾ? ಸಾಲತ್ತಲ್ವಾ? ಅಲ್ಲ, ಸಾಕಾಗುತ್ತಾ ಇಲ್ವಾ ಹೇಳ್ಬಿಡಿ ಈಗಲೇ. ಆಮೇಲೆ ಮತ್ತೆ ಎರಡೆರಡು ಕೆಲಸ ಮಾಡಿಸೋದು ಬೇಡ ಅಂತ ಅಷ್ಟೇ. ಹಾಂ, ಈಗ ನೀವು ಬೇಡ ಅಂದ್ರೆ ಚೇಂಜ್ ಮಾಡ್ಕೋಬಹುದು. ಪ್ಲಾನ್ ಏನಿಲ್ಲ, ಅದೇ ಅಮೌಂಟ್ಗೆ ಚೇಂಜ್ ಆಗುತ್ತೆ. ಓಕೆ, ಸ್ವಲ್ಪ ಮಾಡಿಸ್ಬಿಡಿ. ಅದೇ ಅಮೌಂಟ್ ಆಗುತ್ತೆ. ಫಸ್ಟ್ ನೀವು ಯೂಸ್ ಮಾಡಿ. ಯೂಸ್ ಆಗಿ ನಿಮ್ಗೆ ಜಾಸ್ತಿ ಬೇಕು ಅಂದ್ರೆ ನೋಡಿ, ಸಾಕಾಗಿಲ್ಲ ಅಂದ್ರೆ ಏನ್ ಮಾಡ್ಕೊಳ್ಳಿ. ಅಲ್ಲ, ಈಗ ಹಾಕೋದಾಗ್ತಿದ್ರೆ ಹೆಂಗಿದ್ರೆ 100 MB ಹಾಕ್ಬಿಡಿ. ಸೇಮ್ ಪ್ರೈಸು ಅಂತಂದ್ರೆ ಇನ್ನೇನಕ್ಕೆ ಅಮೌಂಟ್ ಜಾಸ್ತಿ ಆಗುತ್ತೆ. ಎಷ್ಟಾಗುತ್ತೆ ಅದು? 100 MB ಪ್ಲಸ್ 1000 ಅಂತ ಬರುತ್ತೆ. 1000 3 ಮಂತ್ಸ್ ಫ್ರೀ ತಾನೆ? 3 ಮಂತ್ಸ್ ತಾನೆ, ಬರೀ 1,000 ಕಟ್ಟಿರಿ. ಓಕೆ. ನಿಮಗೆ ಸರ್ ಈಗ 820 ದಿನ ಬರ್ತದೆ. ಈಗ 1,000 ರೂಪಾಯಿಗೆ ಈಗ 55 ದಿನ ಬರ್ತದೆ. ಹಾಂ, ಅದರಲ್ಲಿ 43 ದಿನ ಬರ್ತದೆ. ಕಮ್ಮಿ ಡೇಸ್ ಬರ್ತದೆ, ಆಮೇಲೆ ಜಾಸ್ತಿ ಅಮೌಂಟ್ ಆಗುತ್ತೆ. ಓಕೆ ಓಕೆ ಓಕೆ. ಹಂಗೆ ನೋಡಿ, ಯಾಗ್ಲಾರ ಅಪ್ಡೇಟ್ ಮಾಡ್ಕೊಳ್ಳಿ ಹೇಳ್ತಾರೆ. ಹಾಂ, ಓಕೆ ಓಕೆ. ಈಗ ಅಮೌಂಟ್ ಜಾಸ್ತಿ ಬರುತ್ತೆ ತಿಳ್ತೀವಿ. ಆಮೇಲೆ ಪ್ಲಸ್ ಕಮ್ಮಿ ಡೇಸ್ ಬರುತ್ತೆ. ಈಗ ನೀವು ತಗೊಂಡ್ರೆ ಈಗ 100 MB. ಸೊ ಗೈಸ್, ನಾನು ಆ್ಯಕ್ಚುಲಿ ಏನೋ ಒಂದು ಹೊಸ್ದಾಗಿ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೆ. ಸೊ ಅದಕ್ಕೆ ಈಗ ವೈಫೈ ಅವಶ್ಯಕತೆ ಇತ್ತು. ಸೊ ಮನೆಗೆ ಏನ್ಬಿಟ್ಟು ವೈಫೈ ಹಾಕ್ಸೋಕ್ಕೆ ಅಂತ ಕರೆಸಿದ್ದೀವಿ. ಸೊ ಈಗ ಸದ್ಯಕ್ಕೆ ಅದೇ 40 Mbps per second ಬರುತ್ತಂತೆ. ಸೊ ಅದು ಬಂದ್ಬಿಟ್ಟು ನಿಮಗೆ, ನೀವು ಯಾರು ವೈಫೈ ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಮ ಏರಿಯಾದಲ್ಲಿ ಯಾವುದು ಬೆಟರ್ ನೆಟ್ವರ್ಕ್ ಇದೆ ಅದನ್ನು ನೋಡ್ಬಿಟ್ಟು ಹಾಕ್ಸ್ಕೊಳ್ಳಿ. ಬಿಕಾಸ್ ನೀವು ಇವಾಗ ನಿಮ್ಮ ಏರಿಯಾದಲ್ಲಿ ಏರ್ಟೆಲ್ ನೆಟ್ವರ್ಕ್ ಸಿಗ್ತಾ ಇರುತ್ತೆ. ನೀವು ಹೋಗ್ಬಿಟ್ಟು ಜಿಯೋ ಆಫರ್ ಜಿಯೋ ಕಮ್ಮಿ ಪ್ರೈಸಲ್ಲಿ ಆಫರ್ ಮಾಡ್ತಾವ್ರೆ ಅಂದ್ಬಿಟ್ಟು ಜಿಯೋ ಹಾಕ್ಸೋದು, ಇಲ್ಲ ಅಂತಂದರೆ BSNL ಹಾಕ್ಸೋದು, ಅದೇನಾದ್ರು ಮಾಡಿದ್ರೆ ಗೊತ್ತಿಲ್ಲ. ಸೊ ನಿಮಗೆ ನೀಟಾಗಿ ಅಂದರೆ ನೆಟ್ವರ್ಕ್ ಪ್ರಾಪರಾಗಿ ಬರಬೇಕು ಅಂತಂದರೆ ನಿಮ್ಮ ಏರಿಯಾದಲ್ಲಿ ಯಾವುದು ಬೆಟರಾಗಿ ನೆಟ್ವರ್ಕ್ ಬರ್ತಾ ಇರುತ್ತೆ ಸೊ ಅದನ್ನು ಹಾಕ್ಸ್ಕೊಳ್ಳಿ. ನಮ್ಮದ್ರಲ್ಲಿ ಈಗ ಸದ್ಯಕ್ಕೆ ಏರ್ಟೆಲ್ ಚೆನ್ನಾಗಿದೆ ಅಂತಂದರು. ಆಲ್ರೆಡಿ ಕೆಲವರು ಹಾಕ್ಸಿದ್ರು. ಸೊ ಅದಕ್ಕೆ ಕ್ಯೂರೆ ಕೋನ್. ಸೊ ಅದಕ್ಕೆ ಇವಾಗ ನಾವು ಏರ್ಟೆಲ್ ಹಾಕ್ಸ್ತಾ ಇದ್ದೀವಿ. ಸೊ ಇವರೇನು ಬ್ಯಾಗಲ್ಲೆಲ್ಲ ಫುಲ್ ತುಂಬ್ಕೊಂಬಂದ್ಬಿಟ್ಟಾರೆ ಗೈಸ್. ನೋಡಿ, ಇಲ್ಲಿ ಎಲ್ಲ ಅದೇ ಇದೆ. ಸೊ ನನ್ನ ಮುಂದಿನ ಹೆಜ್ಜೆ ಏನು ಅಂತ ನಾನು ಹೋಗ್ತಾ ಹೇಳ್ತೀನಿ. ಸೊ ನಿಮಗೆ ಒಂದು ಹಿಂಟ್ ಕೊಡಬೇಕು ಅಂತಂದರೆ, ಒಂದು ಸ್ಟ್ರೀಮಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಸ್ಟ್ರೀಮಿಂಗ್ ಯಾವ ಥರದ್ದು ಏನು ಎತ್ತೋ ಅಂತ ಹೋಗ್ತಾ ಹೇಳ್ಕೊಡ್ತೀನಿ ನಿಮಗೆ. ಹೋಗ್ತಾ ನಾನೇನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಮೋರ್ ಓವರ್ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ ನಾನು ಹೇಳೋಷ್ಟೊಳಗೆ. ಸೊ ಅದಕ್ಕೆ ಈಗ ಒಂದು ಸಣ್ಣ ಪುಟ್ಟ ಹೆಜ್ಜೆ ಇಡ್ತಾ ಇದ್ದೀವಿ. ಓಕೆನಾ? ಸೊ ಬನ್ನಿ ಯಾವ ಥರ ಫಿಕ್ಸ್ ಮಾಡ್ತಾರೆ ನೋಡೋಣ. ಅದ್ಯಾವ ಚಾರ್ಜರು? ಮಾಡಮ್ಗೆ ಹಾಕೋದಾ? ಓಕೆ.
ಸೊ ಗೈಸ್ ಅದು ಹೊರಗಡೆ ಇಟ್ಟಿದ್ದಾರಲ್ಲ ಅಲ್ಲಿಂದ ನೆಟ್ವರ್ಕ್ ಇಲ್ಲಿ ಫುಲ್ ಆಗಿ ನೋಡಿ ವಯರ್ ಅಲ್ಲಿಂದ ತಗೋತಾರೆ ವಯರ್. ಹಾಂ ಅದನ್ನು ಮೇಲ್ಗಡೆಯಿಂದ ಎತ್ಕೊಂಬಿಡಿ. ಹಾಂ ಹಂಗೆ ಎತ್ಕೊಂಡ್ಬಿಟ್ರೆ ಕರೆಕ್ಟ್ ತಗೊಂಡು. ಬಟ್ ಸ್ವಿಚ್ ಪ್ಲಗ್ಗಿಂಗ್ ಸ್ವಿಚ್ ಬೇಕಲ್ಲ. ಇಲ್ಲ ಇಲ್ಲ ಅದು ಮಿಷಿನ್ಗೆ ಆಯ್ತದೆ. ಅಲ್ಲೇ ಹಾಕಿ ಏನಿಲ್ಲ ಕಣಂತೆ. ಅದಲ್ಲ ಕಣವ, ಅಲ್ಲೇ ಇರಲಿ ಕಣಂತ ಹಾಕಿ ಬಿಜಿ. ಬೇಕಂದ್ರೆ ಯಾವ ಕಡೆಗೆ ಬೇಕು ಆ ಕಡೆಗೆ ಚೇಂಜ್ ಮಾಡ್ಕೊಂಡ್ರೆ ಆಯ್ತು. ಸೊ ಗೈಸ್ ಈ ಮಾಡಮ್ ಕನೆಕ್ಟ್ ಮಾಡಬೇಕು ಅಂತಂದ್ರೆ ನಿಮಗೆ ಸಪ್ರೇಟ್ ಒಂದು ಸ್ವಿಚ್ ಬಾಕ್ಸ್ ಇರಬೇಕಂತೆ. ಸ್ವಿಚ್ ಬಾಕ್ಸ್ ಇಲ್ಲ ಅಂತಂದ್ರೆ ನೀವು ಹೆಂಗೆ ಪಾಪ ನೆಟ್ವರ್ಕ್ ಹೆಂಗೆ ಬರುತ್ತೆ. ಸೊ ಬರ್ತಾ ಹೇಳ್ಕೋಬೇಕಾ? ಹಾಂ ಬಂತು ಹಾಂ ಇವಾಗ ಹಾಕ್ಲಾ? ಇಟ್ಕೊಳ್ಳಿ, ಅದು ಇಟ್ಕೊಳ್ಳಿ, ಮಾಡಮ್ ಇಟ್ಕೊಳ್ಳಿ. ಹಾಂ ಹಾಕಿ. ಸೊ ಗೈಸ್ ಈ ವಯರ್ನ ಈ ಥರ ಹಿಂಗೆ ಪ್ಲಗ್ ಮಾಡಬೇಕು. ಪ್ಲಗ್ ಮಾಡಿದ್ರೆ ಇದು ಆನ್ ಆಗುತ್ತೆ. ಅಲ್ಲಿ ನೋಡಿ ಲ್ಯಾನ್ ಕೇಬಲ್ ಕೊಟ್ಟಿದ್ದಾರಲ್ವಾ, ಇಲ್ಲಿ ಲ್ಯಾನ್ 1 ಇರಿ ಬಿಸಿ. ಏನದು ಉಲ್ಟಾನೇ ಮಡಗಬೇಕು. ಇಲ್ಲಿ ನೋಡಿ ಇಲ್ಲಿ ಲ್ಯಾನ್ ಕೇಬಲ್ ಕೊಟ್ಟಿದ್ದಾರಲ್ವಾ, ಸೊ ನೀವು ವಯರ್ ಯೂಸ್ ಮಾಡಿ ನೀವು ಡೈರೆಕ್ಟ್ ಥ್ರೂ ಲ್ಯಾಪ್ಟಾಪಿಗೆಲ್ಲ ಕನೆಕ್ಟ್ ಮಾಡ್ಕೋಬೋದು. ಸೊ ಲ್ಯಾನ್ ಕೇಬಲ್ಸ್ ಅದು ಕೊಟ್ಟಿದ್ದಾರೆ. ಇಲ್ಲೆಲ್ಲ ಇರಬೇಕು, ಇಲ್ಲಿರಬೇಕು ಸ್ವಿಚ್, ಇಲ್ಲಿರಬೇಕು ನೋಡಿ. ಬಂತಾ? ಹಾಂ ಇಲ್ಲಿದೆ ಸ್ವಿಚ್ಚು. ನಿಮ್ಮ ಅಪ್ಪಿ ತಪ್ಪಿನೂ ಮಿಸ್ ಆಗ ಸ್ವಿಚ್ ಅಂತ ಆಫ್ ಮಾಡಬಾರ್ದು. ಇಲ್ಲ ಅಂದ್ರೆ ಅದನ್ನ ನನ್ನ ರೂಮಲ್ಲಿ ಇಟ್ಕೊಬಿಡ್ತೀನಿ ನಾನು. ನೋಡಿ ಹೆಂಗೆ ಲೈಟ್ ಆಫ್ ಆಯ್ತಾ? ಹಾಂ 5ನೇ ಸ್ವಿಚ್ಚು. ಓ ಗೈಸ್ ನಾನಿಲ್ಲಿ ಇದನ್ನ ಮಾಡ್ತಾ ಇರ್ತೀನಿ. ಹಾಕ್ಲಾ ಲಾಸ್ಟ್ದ? ಇದು ಲೈಟ್ದು ಅದೇ ಹಾಕಿರೋದು. 5 ಎಲ್ಲ ಹಾಕಿದ್ದೀನಿ, ಇನ್ನು ಮಿಕ್ಕಿದವೆಲ್ಲ ಹಾಕಿದ್ದೀನಿ. ಇನ್ನು ಮಿಕ್ಕಿದವೆಲ್ಲ ಹಾಕಿದ್ದೀನಿ ನಾನು. ಯಾವುದನ್ನ? 5ನೇದಾ? ಫಸ್ಟ್ ಹಾಕಿದ್ರಲ್ಲ ಅದಕ್ಕೆ ಹಾಕಿ. ಫಸ್ಟ್ ಹಾಕಿದ್ರಲ್ಲ ಅದಕ್ಕೆ ಹಾಕಿದ್ರೆ ಬರುತ್ತೆ. ಹಾಕ್ಲಾ? ಬಂತ? ಅದೇ 5ನೇ. ಹಾಂ ಹಾಂ ಅಷ್ಟೇ. ಇನ್ಯಾವ್ದು ಆಫ್ ಮಾಡಲಿ? ಅದೇ ಸ್ವಲ್ಪ ಹೊತ್ತು ಆದ್ಮೇಲೆ ಹೋಯ್ತಾಯ್ತದು. ಆನ್ ಮಾಡ್ಲಾ? ಈಗ ಬರುತ್ತೆ ನೋಡಿ, ಬರುತ್ತೆ ರೀ. ಇಲ್ಲಿ ಲೈಟ್ ಬರಬೇಕು ಗೈಸಲ್ಲಿ. ಎಲ್ಲಿ ಬರುತ್ತೆ ಅಣ್ಣ ಲೈಟು? ಈ ಕಡೆ ಗಣಪತಿ ನಾವು ಆ ಕಡೆಗೆ ತಿರ್ಸ್ಕೊಟ್ಟು. ಹಾಂ ಅದೇ ಈ ಥರ ಲೈಟ್ ಬರಬೇಕು ಕನೆಕ್ಟ್ ಮಾಡಿದ್ಮೇಲೆ. ಇದನ್ನ ಬೆಟರ್ ನಾನು ನನ್ನ ರೂಮಲ್ಲಿ ಇಟ್ಕೊಬಿಡೋದು ಬೆಟರ್. ಯಾಕೆ ಅಂತಂದ್ರೆ ಇವಳು ಬಂದ್ಬಿಟ್ಟು ಸ್ವಿಚ್ ಒತ್ತುತ್ತಾ ಇರ್ತಾಳೆ. ಸೊ ಅದ್ರ ಬದಲು ಅಪ್ಪಾಜಿ ಒತ್ಬಿಡ್ತಾಳೆ ಗಣಪತಿ. ಒತ್ತಿದ್ರೆ ಸ್ಟ್ರೀಮಿಂಗ್ ಮಾಡುವಾಗ ಹೋಯ್ತು. ಹತ್ತುತ್ತಲೆ ಗಣಪತಿ ಮೇಕೆ ಹತ್ಬಿಡ. ಹೊಡೆದ್ರು ಹಿಂಗ್ ಕಿತ್ತಾಕಿ ಅಮ್ಮುಕ್ತಾಳೆ ಅವಳು. ಅಣ್ಣ ರೂಮ್ಗೆ ಮುಳುಗ್ಬಿಡಿ ಅಣ್ಣ. ಟಿವಿ ಯಾಕೆ ಬರೀಕಿಲ್ಲ? ಏ ಬರ್ತದೆ. ಇಲ್ಲಾಂದ್ರೆ ಅದೇ ಸಜ್ಜದ ಮೇಲೆ ಮುಡುಗಿಸ್ಬಿಡದ. ಸಜ್ಜದ ಮೇಲೆ ಮುಡುಗಿಸ್ಬಿಡದ ಅಪ್ಪಾಜಿ ಸ್ಟೋರ್ ರೂಮಲ್ಲಿ. ಟೇಪ್ ಹೊಡೆದ್ರು ಕಿತ್ತಾಕ್ತಾಳಮ್ಮ ಅವಳು. ಹಾಂ ಅದು ಅಷ್ಟು ಮಾಡ್ಬಿಡಿ. ಬೆಸ್ಟ್ ಡೈರೆಕ್ಟ್ ಮಾಡ್ಬಿಟ್ರೆ ಬೆಸ್ಟ್. ಎನಿ ಟೈಮ್ ಆನೆಲ್ಲ ಇರ್ತದೆ. ಆಮೇಲೆ ಡೈರೆಕ್ಟ್ ಮಾಡಿ. ಅದೇ ಎಲ್ಲ ಟೈಮು ಆನ್ ಇರ್ತದೆ ಅಷ್ಟೇ. ಅವಳು ಹೋಗ್ಬಿಟ್ಟು ಅಲ್ಲಿ ಮೇಕ್ ಹತ್ಬಿಡ್ತಾಳೆ, ಇಲ್ಲಿ ಸ್ವಿಚ್ ಆಫ್ ಮಾಡ್ತಾಳೆ. ನಾನು ನೋಡಿನಿ. ಇಲ್ಲ ಅಂದ್ರೆ ಸ್ವಿಚ್ ನನ್ನ ರೂಮಿಗೆ ಬರಂಗ್ ಮಾಡಕ್ಕಿಲ್ವಾ? ನಮ್ಮ ಅಪ್ಪಾಜಿ ಬೈತಾರ ನನಗೆ, ಸ್ವಿಚ್ ಹೆಂಗೆ ಹೊಸ ಮಾಡಿಬಿಟ್ಟಾರು ಅಂತ. ಗೈಸ್ ಇವಾಗ ಇಲ್ಲೊಂದು ಪ್ರಾಬ್ಲಮ್ ಬಂದ್ಬಿಡ್ತಲ್ಲ. ಈಗ ವೈರ್ ಇಲ್ಲಿಗೆ ಹಾಕ್ಸಿದ್ರೆ ನಾವು ಅದು ಇಲ್ಲೇ ಇಡಬೇಕು. ಇದನ್ನ ಇಟ್ಟರೆ ಇವಳೋಗಿ ಅಲ್ಲಿ ಸ್ವಿಚ್ ಆಫ್ ಮಾಡ್ತಾಳೆ. ಸ್ವಿಚ್ ಆಫ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಸ್ಟ್ರೀಮಿಂಗ್ ಮಾಡುವಾಗ. ಅಣ್ಣ ಇಲ್ಲಿ ಒಳಗಡೆ ಬಂದು ನೋಡಿ ಅಣ್ಣ, ಏನಾರು ಮಾಡ್ಬೋದಾ? ಏನಾರು ಆಲ್ಟ್ರೇಷನ್ಸ್ ಇಲ್ಲಿ ಇಟ್ಟರೆ ಹೋಗ್ಲಿ. ಹಾಂ ಅಲ್ಲೂ ಹೋಯ್ತಾಳೆ. ಅಣ್ಣ ಒಳಗಡೆ ಅಪ್ಪಾಜಿ ಇಲ್ಲ ಅಂದ್ರೆ ದೇವ್ರ ಮನೆ ಒಳಗಿರೋ ಸ್ವಿಚ್ಗೆ ಹಾಕ್ಸ್ಬಿಟ್ರೆ
ಅಣ್ಣ ಇದು ಕೇಬಲ್ ಎಲ್ಗೆ ಹಾಕೋದು ನೀವು? ಮಾಮೂಲಿ ಸ್ವಿಚ್ ಥರ ಹಾಕದ ನೀವು? ಓಕೆ. ಸೊ ಇದನ್ನ ಎಲ್ಲಿ ಬೇಕಾದ್ರೆ ಇಟ್ಕೋಬೋದಾ ನಾವು? ಅಣ್ಣ ಈಗ ಎಲ್ಬನ್ ಥಿಯೇಟರ್ ಆಗಲ್ಲ, ನಾನು ಟಿವಿ ಇರೋದ್ರಿಂದ ಟಿವಿ ಪಕ್ಕ ಟಿವಿ ತಗೊಂಡಿದ್ರೆ ಅಲ್ಲೇ ಇಟ್ಕೋಬೇಕು. ಯಾಕಂದ್ರೆ ಥಿಯೇಟರ್ ಬರೋ ಟಿವಿ ಅಂದ್ರೆ ಇಲ್ಲಿ ಸೆಂಟರ್ ಇಲ್ಲಿಂದ ಇಷ್ಟು ದೂರಕ್ಕೆ ನಾನು ಇಡ್ತೀನಿ. ಅಲ್ಲ ಟಿವಿ ಅಂತ ಯಾರು ಹೇಳ್ತಾ ಇರೋದು ಇಷ್ಟು ದೂರಕ್ಕೂ? ಅಣ್ಣ ಅದು ಐಟು ಟಿವಿ ಅಂತ ಇರ್ತದಲ್ಲ, ಅದು ಆಯ್ತು ಹೋಗ್ಲಿ. ಎಷ್ಟು ಡಿಸ್ಟೆನ್ಸ್ಗೆ ಬರುತ್ತೆ ಇದು? ಎಷ್ಟು ಡಿಸ್ಟೆನ್ಸ್ಗೆ ಬರುತ್ತೆ ಟಿವಿ? ಎಷ್ಟು ದೂರದಲ್ಲಿ ಇದ್ರೆ ಬರುತ್ತೆ? ನೀವು ಆಮೇಲೆ ಹಾಕಿದಿರಲ್ಲ, ನಮ್ಗೆ ಇಲ್ಲಿ ಟಿವಿ ಓಡ್ತಾ ಇತ್ತು ಆರಾಮಾಗಿ. ಅದು ಮೇಲ್ಗಡೆ ಅದು ಟಿವಿ ಓಡೋದಕ್ಕಲ್ಲ, ನಾನು ಬಾಕ್ಸ್ ಇನ್ನೊಂದು ಬಾಕ್ಸ್ ಕೊಡ್ತೀನಲ್ಲ, ಆ ಬಾಕ್ಸ್ ಹೇಳಿದ್ದಕ್ಕ. ಯಾವ ಬಾಕ್ಸ್? ಇನ್ನೊಂದು ಬಾಕ್ಸ್ ಬರುತ್ತೆ ತೋರಿಸ್ತೀನಿ. ಯೂಟ್ಯೂಬ್ ಆದ್ರೆ ಆರಾಮಾಗಿ ಬರ್ತದೆ, ಅವ್ರದ್ದಿರಲ್ಲ. ಅಪ್ಪಾಜಿ ಹಂಗ್ ಬರೋದು ನಾನು ಹೇಳ್ತಾ ಇಲ್ಲ. ನಾನು ಮಾಡುವಾಗ ಮಧ್ಯದಲ್ಲಿ ಹೋದ್ರೆ ಹಾಕ್ ನೋಡಿ ನೋಡೋಣ. ಗೈ ಸರಿ, ಫಸ್ಟ್ ಇದು ಯಾಕೋ ತಲೆ ಬಿಸಿ ಆಯ್ತೈತೆ ನನಗೆ. ಇದು ಹಾಕ್ಬಿಟ್ಟು ಚೆಕ್ ಮಾಡೋಣ, ನೋಡೋಣ ಹೆಂಗ್ ಹಾಕ್ತಾರೆ ಏನು ಅಂತ. ನನಗಂತೂ ಸೈಕೆ ಆಗ್ತೈತಿ. ಹೇಳು ಅಮ್ಮ. ನೋಡಿ ನಮ್ಮ ನಮ್ಮಮ್ಮ ಊಟ ಮಾಡ್ತೈತೆ ಅದಕ್ಕೆ ಗೈಸ್. ನಮ್ಮ ಅದಕ್ಕೆ ಕಣ್ಣುಡಿ ವಾವ್. ತಿರುಗಿ ಕಡಿಕೆ ಕ್ಯಾಮ್ರಾ ನೋಡಿ. ವಾವ್ ಗೈಸ್ ನೋಡಿ, ಯಾವ ಹೀರೋಯಿನ್ಗೂ ಏನು ಕಮ್ಮಿ ಇಲ್ಲ. ನಮ್ಮಮ್ಮ ಊಟ ಮಾಡ್ತಾ ಇದ್ದೆ, ಹಿಂಸೆ ಇಕ್ತಿದ್ಲ, ಅದಕ್ಕೆ ನಮ್ಮ ಅಪ್ಪಾಜಿ ಎತ್ಕೊಂಡು ಅವಳಿಗೆ ಹಿಂಸೆ ಇಕ್ತೈತೆ ನೋಡಿ ಅಲ್ಲಿ. ಅಮ್ಮ ಹಾ ಗೈಸ್ ನೋಡಿ ಇಲ್ಲಿ ವ್ಯೂ ಎಷ್ಟು ಚೆನ್ನಾಗಿದೆ, ಸಗದಾಗಿದೆ ಅಲ್ವ. ಕೊಕೊನಟ್ ಟ್ರೀ, ಯಾವುದೋ ಬೀಚ್ ಸೈಡ್. ಒಬ್ಬ ಕುತ್ಕೊಂಡು ಕೈಯಲ್ಲೊಂದು ಎಣ್ಣೆ ಇಟ್ಕೊಂಡ್ರೆ ಬಿಯರ್ ಬಾಟ್ಲ. ನಮ್ಮಮ್ಮ ಯಾಕೋ ಗುರಾಯಿಸ್ತದೆ ಗೈಸ್. ನಾನೇನು ಹೇಳಿಲ್ಲ ಅಮ್ಮ, ಅದು ಇದು ಕಣಮ್ಮ, ವಯಸ್ಸು ನಂದಲ್ಲ, ವಯಸ್ಸು ಕಣಮ್ಮ, ಅದು ವಯಸ್ಸು ಅಮ್ಮ. ನಮ್ಮಮ್ಮ ಟೋಟಲಿ ಇಗ್ನೋರ್ ಮಾಡ್ಬಿಟ್ಟು ಹೋಗ್ತೈತಿ. ಅಣ್ಣ ಇಲ್ಲಿ ಬಿಟ್ರದ್ ಈ ಕಡೆ ಹೇಳ್ತಿದ್ದೀರ, ಆ ಕಡೆಗೆ ಬಿಟ್ರೆ ಅಂತ ಹೇಳ್ತಾರೆ. ಸರಿ, ಹಾ ಸರಿ. ಅದನ್ನ ಮೇಕೆ ಎತ್ಕೋಬೇಕಾಯ್ತದೆ. ಅದೇ ಅದನ್ನ ತೆಗೆದ್ಬಿಟ್ಟು ಈ ಕಡೆಗೆ ಬಿಡ್ಕೋಬೇಕು ಅಂತ. ಗೈಸ್ ಒಳ್ಳೆ ತಲೆ ಬಿಸಿ ಆಗ್ಬಿಟ್ಟೈತಿ ಇದು ವೈಫೈ. ಆಯ್ತು ಬಿಟ್ಕೊಳ್ಳೋಣ, ಒಂಚೂರು ಹೆಲ್ಪ್ ಆಯ್ತಾನೆ ಪಾಪ. 10 ಮೀಟ್ರ್ ಕಂಪ್ನಿ ಕೊಡೋದಂತೆ, 5 ಮೀಟ್ರ್ ಎಕ್ಸ್ಟ್ರಾನೇ ಬಿಟ್ಕೊಡ್ತಾವ್ರು ನನಗೋಸ್ಕರ. ಎಂತ ಮಾಡೋದು ಗೈಸ್, ಎಂತ ಮಾಡೋದು ನಾವು, ಎಂತ ಮಾಡೋದು? ವೈಫೈ 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 ಎಂತ ಮಾಡೋದು? ನೀನು ಒಂದು ಹಾಕ್ಸ್ಕತಿಯಮ್ಮ ವೈಫೈ? ವೈಫೈ 2 ಹಾಕ್ಸ್ತಿದ್ದೇನೆ. ಕಾರ್ಗೆ ಹಾಕ್ಸ್ಕೊಬಿಡು ಅಂತ ಹೇಳ್ತೀನಿ. ಟೆಲಿಗ್ರಾಮಲ್ಲಿ ಮೂವಿ ಡೌನ್ಲೋಡ್ ಮಾಡ್ತಾ ಇರೋವೇನ ಮೇಲೆ? ಇಲ್ಲ, ಡೈರೆಕ್ಟ್ ಅದು ಬಂದ್ರೆ ಟೆಲಿಗ್ರಾಮ್ ಮೂವಿ ಯಾಕೆ ಡೌನ್ಲೋಡ್ ಮಾಡೋದು? ಡೈರೆಕ್ಟ್ ಅನ್ನ ಹಾಕನ ಬ್ಯಾಡ್ವಾ? ಈಗ ಇಲ್ಲಿಂದ ಇಲ್ಲಿ ಬಂದು ವೈರು ನೆಕ್ಸ್ಟ್ ನನ್ನ ರೂಮಿಗೆ ಬರುತ್ತೆ. ಇಲ್ಲಿಂದ ಹಿಂಗೆ ಬಂದು ಸೊ ಮೇಯ್ನ್ ಬೇಕಾಗಿರೋದು ಇಲ್ಲಿ ದಿಸ್ ಇಸ್ ವೇರ್ ಇಟ್ ಶುಡ್ ಬಿ. ಬಟ್ ಅಯ್ಯೋ ನಾನು ಇಲ್ಲಿ ನೋಡಿ ನನ್ನ ಮೊಬೈಲ್ ಎಕ್ಸ್ಪೋರ್ಟಿಗೆ ಇಟ್ಬಿಟ್ಟಿದ್ದೀನಿ ನಾನು ಒಂದೇ ಒಂದು ಕಾರಣಕ್ಕೆ. ನಮ್ಮ ಅಪ್ಪಾಜಿ ಫೋನಲ್ಲಿ ವ್ಲಾಗಿಂಗ್ ಮಾಡ್ತಾಯಿದ್ದೀನಿ, ಆಮೇಲೆ ಕಳ್ಸ್ಕೋಬೇಕು ಅಂತ. ಸೊ ಅದು ಎಕ್ಸ್ಪೋರ್ಟ್ಗೆ ಇಟ್ಬಿಟ್ರೆ ಗೈಸ್ ಅದೊಂದು ಮಿನಿಮಮ್ ಅಂತಂದ್ರೆ ಒಂದು 45 ಮಿನಿಟ್ಸ್ ತಗೊಳುತ್ತೆ. ಸೊ ಮತ್ತೆ ಅದನ್ನು ಕ್ಯಾನ್ಸಲ್ ಮಾಡಿ 45 ಮಿನಿಟ್ಸ್ ನನಗೆ ರನ್ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಸೊ ಅದಕ್ಕೆ ನಮ್ಮ ಅಪ್ಪಾಜಿ ಫೋನಲ್ಲಿ ವ್ಲಾಗಿಂಗ್ ಮಾಡ್ತಾಯಿದ್ದೀನಿ ಸದ್ಯಕ್ಕೆ. ಸೊ ಬನ್ನಿ ಇನ್ನು ಆಗ್ತಾವ್ರೆ ಅಣ್ಣ, ಹೆಂಗೆ ಆಗ್ತಾವ್ರೆ ಅಣ್ಣ. ಡೈರೆಕ್ಟ್ ನಾವೇ ಅಣ್ಣ ಮೊಬೈಲಲ್ಲಿ ರೀಚಾರ್ಜ್ ಮಾಡೋದು ಇದು? ಏನು ಆಫೀಸ್ಗೆ ಏನು ಹೋಗ್ಬೇಕು ಅನ್ನೋದೇನಿದೆ ತಾನೆ? ಸೊ ಗೈಸ್ ನೀವೇನಾದ್ರು ವೈಫೈ ಹಾಕ್ಸಿದ್ದೀರಾ ಅಂತಂದರೆ ನೀವು ಯಾವ ಆಫೀಸ್ಗೆ ಏನು ಹೋಗ್ಬೇಕಾಗಿಲ್ವಂತೆ. ಇವಾಗ ಡೈರೆಕ್ಟಾಗಿ ಮೊಬೈಲಲ್ಲಿ ಮಾಮೂಲಿ ಮೊಬೈಲ್ ರೀಚಾರ್ಜ್ ಮಾಡ್ಕೊತಿರಲ್ಲ ಹಂಗೆ ಮಾಡೋದಂತ ಅಷ್ಟೇ. ಇದೇನು ಬ್ರಾಡ್ಬ್ಯಾಂಡ್ ಥರ ಕೊಡ್ತೀರಾ? ಏರ್ಟೆಲ್ ಯಾವ ಆ್ಯಪು? ಏರ್ಟೆಲ್ ಥ್ಯಾಂಕ್ಸ್ ಅಪ್. ಓಕೆ. ಸೊ ಗೈಸ್ ನೀವು ಯಾವ ನಂಬರಿಂದ ರಿಜಿಸ್ಟರ್ ಮಾಡಿಸಿರ್ತೀರಲ್ವಾ ಆ ನಂಬರಿಂದ ಏರ್ಟೆಲ್ ಥ್ಯಾಂಕ್ಸ್ ಅಪ್ ಆ್ಯಪಿಗೆ ಲಾಗಿನ್ ಆಗಿ ಅಲ್ಲಿಂದ ಡೈರೆಕ್ಟ್ ರಿಚಾರ್ಜ್ ಮಾಡಿಸ್ಕೋಬೋದಂತೆ. ನೀವೇ ಮಾಡಬೇಕು, ಬೇರೆಯವ್ರು ಯಾರು ಮಾಡಲ್ಲ. ಆಮೇಲೆ ಬೇರೆ ಯಾರು ಮಾಡ್ತಾರೆ ಅಂದ್ಬಿಟ್ಟು ಕಾಯ್ಕೊಂಡು ಕುತ್ಕೊಂಡ್ಬಿಟ್ಟಿರ. ಸೊ ನೀವೇ ಮಾಡಬೇಕು. ಏರ್ಟೆಲ್ ಥ್ಯಾಂಕ್ಸ್ ಅಪ್ ನೆನ್ಪಿಟ್ಕೊಳ್ಳಿ, ಆ್ಯಪ್ ನೇಮ್ ಬೇಕಾಗುತ್ತೆ. ಓಕೆನಾ ಗುಂಡಾ?
ಗುಂಡ ಮನೆಗೆ ವೈಫೈ ಬಂತು ಗುಂಡ ಗುಂಡ ಗುಂಡ. ನನಗಂತೂ ಭಾಳ ಖುಷಿ ಆಗ್ತಾಯಿದೆ. ಯಾಕೆ ಅಂತಂದರೆ ನಮ್ಮ ಮನೆಗೆ ಅಂತೂ ಇಂತೂ ವೈಫೈ ಬಂತು. ಆ್ಯಕ್ಚುಲಿ ನಮ್ಮಪ್ಪ ಆವಾಗಲೇ ಹಾಕ್ಸೋಣ ಅಂತ ಹೇಳಿದರು. ನಾನು ನಮ್ಮೂರಲ್ಲಿ 5G ಸಿಗ್ತಾಯಿತ್ತು. ಸೊ ಏನಕ್ಕೆ ಸುಮ್ಮನೆ 5G ಬರ್ತಾಯಿತ್ತಲ್ಲ 5G ಸಾಕು, ಬೇಡ ವೈಫೈ ಅಂತ ಹೇಳಿದ್ದೆ. ಬಟ್ ಇವಾಗ ಹಾಕಿಸ್ಲೇಬೇಕಾಗಿರುವಂಥ ಸಿಚುಯೇಷನ್ ಬಂದಿದೆ. ಸೊ ಹಾಕಿಸ್ತಾ ಇದ್ದೀವಿ. ನಿನಗೂ ಬೇಕಾ ವೈಫೈ? ನಿನಗೂ ಬೇಕಾ ವೈಫೈ? ಯಾಕೆ ಬೇಕು ನಿನಗೆ? ಹಾಂ ಹಾಂ ಇದ್ಯಾವ ಭಾಷೆ ಇದು? ಯಾವುದು? ಊಟ ಮಾಡುವಂದ್ರೆ ನೋಡಿ ಇಲ್ಲಿ ಮುಸುಡಿಗೆಲ್ಲ ಹಿಂಗೆ ಮಾಡ್ಕೊಂಡವಳೆ. ಹೋಗು ಮಖ ತೊಳ್ಸ್ಕೋಗು, ಮಖ ತೊಳ್ಸ್ಕೊಳವಾ, ಮುಖ ತೊಳ್ಸ್ಕೊ ಹೋಗು. ಮುಖ ತೊಳ್ಸ್ಕೊಂಡ್ರೆ ಇಲ್ಲೇ ಕೂತ್ಕೋತೀಯ? ಅಂಕಲ್ಗೆ ಹಾಯ್ ಮಾಡು, ಅಂಕಲ್ಗೆ ಹಾಯ್ ಮಾಡು, ಹಾಯ್ ಮಾಡು ಅಂಕಲ್ಗೆ. ಅಮ್ಮ 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 ನಮ್ಮಮ್ಮ ನೋಡಿ ಕರ್ಚಿಪ್ ಯೂಸ್ ಮಾಡಮ್ಮ ಅಂತಂದ್ರೆ ಸ್ವೆಟರ್ನೇ ಕರ್ಚಿಪ್ ಮಾಡ್ಕೊಂಬಿಟ್ಟೈತಿ. ಸರಿ ಗೈಸ್, ಇವಾಗ ಸೆಟಪ್ ಮಾಡ್ತಾರೆ, ನೋಡೋಣ ಹೆಂಗೆ ಮಾಡ್ತಾರೆ. ಸೊ ಗೈಸ್, ಅಂತೂ ಇಂತೂ ಮನೆಗೆ ವೈಫೈ ಹಾಕಿಸ್ತೋ. ಸೊ ನೋಡಿ ಇಷ್ಟೆಲ್ಲ ಚಾನಲ್ ಬರ್ತಾವಂತೆ, ಯಾವ್ದು ಬೇಕು ಎಲ್ಲ ನೋಡ್ಬೋದು. ಪ್ರೈಮ್, ಜಿಯೋ, ಹಾಟ್ಸ್ಟಾರ್, ಯೂಟ್ಯೂಬ್, ಡಿಸ್ಕೌಂಟ್, ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ನಿಮ್ಮನೇಲಿ ಯಾರು ವೈಫೈ ಹಾಕ್ಸ್ಬೇಕು ಅಂತ ಪ್ಲಾನ್ ಮಾಡಿದರೆ, ನಿಮ್ಮನೇಲಿ ಅದೇ ನಿಮ್ಮ ಸರೌಂಡಿಂಗಲ್ಲಿ ಯಾವುದು ಚೆನ್ನಾಗಿರೋ ನೆಟ್ವರ್ಕ್ ಐತೆ ಅದನ್ನು ನೋಡ್ಬಿಟ್ಟು ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತಿಗೆ ಇಷ್ಟು. ನಾನು ನಿಮ್ಮ ಪ್ರೀತಿ ಅರುಣಾಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.